ಹಳೆಯ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ನಟಿ ರಶ್ಮಿಕಾ ಮಂದಣ್ಣ ಭಾವುಕ ಪೋಸ್ಟ್ ಶೇರ್ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬೇಸರ ಹೊರ ಹಾಕಿದ್ದಾರೆ ರಶ್ಮಿಕಾ ಮಂದಣ್ಣ. 8 ವರ್ಷಗಳಿಂದ ನನ್ನ ವಿರುದ್ಧ ನಿರಂತರ ಅಪಪ್ರಚಾರ ಮಾಡಲಾಗ್ತಾ ಇದೆ. ನನ್ನ ವಿರುದ್ಧ ಸುಳ್ಳು ಸುದ್ದಿಯನ್ನ ಹರಡಿ ಕಿರುಕುಳ ನೀಡಲಾಗ್ತಾ ಇದೆ. ನನ್ನ ಮಾತುಗಳನ್ನ ತಿರುಚಿ ಪ್ರಸಾರ ಮಾಡಲಾಗ್ತಾ ಇದೆ. ನಾನು ಇದುವರೆಗೂ ಶಾಂತಿ ಸಂಯಮದಿಂದ ಎಲ್ಲವನ್ನ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಸತ್ಯವಂತಳಾಗಿದ್ದು ಸಂತೋಷದಿಂದ ಇದ್ದೇನೆ. ಎಷ್ಟು ಕಷ್ಟ ಎದುರಾಗ್ತಾ ಇದ್ರೂ ಕೂಡ ಖುಷಿಯನ್ನ ಹರಡ್ತಾ ಇದ್ದೀನಿ ಅಂತ ಪೋಸ್ಟ್ ಹಾಕಿದ್ದಾರೆ. ಆದರೆ ಕಳೆದ 24 ಗಂಟೆಗಳಲ್ಲಿ ನಡೆದಿರೋದು ಬಹಳ ಬೇಸರ ಮೂಡಿಸಿದೆ. ಹಳೆಯ ಖಾಸಗಿ ಸಂಭಾಷಣೆಯನ್ನ ವೈರಲ್ ಮಾಡಲಾಗ್ತಾ ಇದೆ. 8 ವರ್ಷ ಹಳೆಯ ಮಾತುಕತೆಯನ್ನ ಈಗ ಕೆದಕಲಾಗ್ತಾ ಇದೆ. ಒಟ್ಟು ಮಾತುಕತೆಯ ಸಣ್ಣ ಭಾಗವನ್ನಷ್ಟೇ ಬಿಂಬಿಸಲಾಗ್ತಾ ಇದೆ. ನನ್ನ ಖಾಸಗಿ ಬದುಕಿನ ಸ್ವಾತಂತ್ರ್ಯವನ್ನ ಹರಣ ಮಾಡಲಾಗ್ತಾ ಇದೆ. ನನ್ನ ಕುಟುಂಬವನ್ನ ಸುಖ ಸುಮ್ಮನೆ ಎಳೆದು ತರಲಾಗ್ತಾ ಇದೆ. ಒಂದು ಬೇಸರದಿಂದ ಪೋಸ್ಟ್ ಮಾಡಿ ಮದುವೆಯ ಸೀರೆಯ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು. ಕೊಡವ ಭಾಷೆಯಲ್ಲಿ ಒಂದು ಸಾಲು ಪೋಸ್ಟ್ ಮಾಡಿದ್ದಾರೆ ನಟಿ ರಶ್ಮಿಕಾ ಅವರು. ಕೊಡವರ ಚಿಹ್ನೆ ಜೊತೆ ಮನದುಂಬನ ನಲ್ಲಾಮೆನ ಬೈಂದವ ಅಂತ ಪೋಸ್ಟ್ ಹಾಕಿದ್ದಾರೆ. ಅಂದರೆ ಮನ ತುಂಬಿ ಒಳ್ಳೆಯದನ್ನೇ ಬಯಸ್ತೀನಿ ಅಂತ ಅದರ ಅರ್ಥ. ಅದನ್ನು ಪೋಸ್ಟ್ ಮಾಡಿಕೊಂಡಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ಅವರು. ಕಳೆದ ಕೆಲವು ದಿನಗಳಿಂದ ರಶ್ಮಿಕಾ ಅವರ ತಾಯಿಯದ್ದು ಎನ್ನಲಾದ ಒಂದು ಆಡಿಯೋ ತುಣುಕೇನಿದೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ಹಾಗಾಗಿ ನನ್ನನ್ನು ಗುರಿಯಾಗಿಸಿಕೊಂಡು ಅಪಪ್ರಚಾರ ಮಾಡ್ತಾ ಕಿರುಕುಳ ನೀಡೋದಕ್ಕೆ ಆರಂಭಿಸಿ 8 ವರ್ಷಗಳು ಕಳೆದಿದೆ. ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ವ್ಯೂಸು ಮತ್ತು ಲೈಕ್ಸ್ ಪಡೆಯೋದಕ್ಕೆ ದ್ವೇಷವನ್ನು ಹೆಚ್ಚಿಸಲಾಗ್ತಾ ಇದೆ. ಅದರಿಂದ ನನಗೆ ನೋವಾದರೂ ಕೂಡ ನಾನು ಇಷ್ಟು ದಿವಸ ಸೈಲೆಂಟ್ ಆಗಿದ್ದೆ. ಬಟ್ ಈಗ ಸಾರ್ವಜನಿಕ ಜೀವನದಲ್ಲಿರೋದ್ರಿಂದ ಟೀಕೆ ಸಹಜ. ಹಾಗಾಗಿ ನಾನು ಕೂಡ ಸುಮ್ಮನಾಗಿದೆ. ಆದರೆ ಕಳೆದ 24 ಗಂಟೆಗಳಿಂದ ನಡೆದ ಘಟನೆ ಏನಿದೆ ಅದು ಮಿತಿ ಮೀರಿದೆ. ಅದನ್ನು ನಿರ್ಲಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. 8 ವರ್ಷಗಳ ಹಳೇ ಆಡಿಯೋ ತುಣುಕನ್ನು ಅನುಮತಿ ಇಲ್ಲದೆ ರೆಕಾರ್ಡ್ ಮಾಡಿ ವೈರಲ್ ಮಾಡಲಾಗಿದೆ. ಇತ್ತೀಚಿನ ನನ್ನ ಖಾಸಗಿ ಜೀವನದ ಘಟನೆಗಳಿಗೆ ಅದು ಕಾಕತಾಳೀಯ ಎಂಬಂತೆ ಹೊಸ ವಿವಾದ ಶುರು ಮಾಡುವ ಉದ್ದೇಶದಿಂದ ಇದನ್ನು ವೈರಲ್ ಮಾಡಲಾಗ್ತಾ ಇದೆ. ಈ ವಿಷಯದಲ್ಲಿ ನನ್ನ ಕುಟುಂಬದವರು ಮತ್ತು ಆಪ್ತರನ್ನು ಎಳೆದು ತರಲಾಗಿದೆ ಅಂತ ರಶ್ಮಿಕಾ ಮಂದಣ್ಣ ಅವರು ಗರಂ ಆಗಿದ್ದಾರೆ. ಇದರಿಂದಾಗಿ ನನ್ನ ಖಾಸಗಿತನಕ್ಕೂ ಕೂಡ ಧಕ್ಕೆ ಆಗಿದೆ. ತಪ್ಪು ಮಾಹಿತಿಯನ್ನು ಹರಡಿ ಮಾನಹಾನಿ ಮಾಡಲಾಗಿದೆ. ನಾನು ಜೀವನದಲ್ಲಿ ಈಗ ಮುಂದೆ ಸಾಗ್ತಾ ಇದ್ದೀನಿ. ಆದರೂ ಕೂಡ ಕೆಲವರು ಬೇರೆಯವರ ನೆಮ್ಮದಿ ಮತ್ತು ಘಟನೆಯನ್ನು ಕೆಡಿಸಿ ದ್ವೇಷ ಮತ್ತು ವಿವಾದ ಸೃಷ್ಟಿ ಮಾಡ್ತಾ ಇದ್ದಾರೆ. 24 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ, ಅದನ್ನು ಡಿಲೀಟ್ ಮಾಡಬೇಕು, ಇಲ್ಲ ಅಂತಂದರೆ ಕಾನೂನಿನ ಪ್ರಕಾರ ಕೇಸ್ ಹಾಕೋದಾಗಿ ಆ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ಅವರು. ನೋಡಿ, ಇತ್ತೀಚೆಗಷ್ಟೇ ವಿಜಯ್ ದೇವರಕೊಂಡ ಅವರ ಜೊತೆಗೆ ಅದ್ಧೂರಿಯಾಗಿ ಮದುವೆ ಆದರೂ, ಗ್ರ್ಯಾಂಡ್ ರಿಸೆಪ್ಷನ್ ಆಯಿತು. ಈಗ ಈ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಂತೆ ಒಂದು ಭಾವುಕ ಪೋಸ್ಟನ್ನು ಶೇರ್ ಮಾಡ್ಕೊಂಡಿದ್ದಾರೆ. ವೈರಲ್ ಮಾಡಿರುವ ಎಲ್ಲರಲ್ಲೂ ಕೂಡ ಅವರು ಮನವಿ ಮಾಡ್ಕೊಂಡಿದ್ದಾರೆ ಕೂಡಲೇ ಅದನ್ನು ಡಿಲೀಟ್ ಮಾಡಬೇಕು ಅಂತ. 24 ಗಂಟೆ ಟೈಮ್ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಡಿಲೀಟ್ ಮಾಡಲಿಲ್ಲ ಅಂತ ಅಂದರೆ ನಾಳೆಯಿಂದ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು. ಅಂದರೆ ಲೀಗಲ್ ನೋಟಿಸ್ ಕಳಿಸೋದು, ಇದೆಲ್ಲವನ್ನು ಕೂಡ ಆ ಒಂದು ಪೋಸ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲೈಟಾಗಿ ತಗೊಳ್ಬಾರ್ದು, ಇದನ್ನು ಡಿಲೀಟ್ ಮಾಡಬೇಕು ಅಂತೇಳಿ ಆ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರು ಮಾಡಿರುವಂತಹ ಪೋಸ್ಟನ್ನು ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಸಾಕಷ್ಟು ವಿಚಾರ. ಯಾಕಂತಂದರೆ ಇವ್ರದ್ದು ಯಾವಾಗ ಮದುವೆ ಆಗುತ್ತೆ ಆ ಮದುವೆ ಸಂದರ್ಭದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಹಳೆ ವಿಡಿಯೋಗಳು, ಫೋಟೋಗಳು ಈ ಥರದ್ದೆಲ್ಲ ವೈರಲ್ ಆಗ್ತಾ ಇತ್ತು. ಬಟ್ ಈಗ ಆ ಒಂದು ಆಡಿಯೋ ಕ್ಲಿಪ್ ಏನಿದೆ ಆ ಆಡಿಯೋ ಕ್ಲಿಪ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಭಾವುಕ ಪೋಸ್ಟನ್ನು ನಟಿ ರಶ್ಮಿಕಾ ಅವರು ಪೋಸ್ಟ್ ಮಾಡಿದ್ದಾರೆ. ನೋಡಿ, 8 ವರ್ಷಗಳ ಹಳೆ ಆಡಿಯೋ ಇದು. ಆ 8 ವರ್ಷಗಳ ಹಳೆ ಆಡಿಯೋ ಕ್ಲಿಪ್ಪನ್ನು ಪರ್ಮಿಷನ್ ಇಲ್ಲದೆ ರೆಕಾರ್ಡ್ ಮಾಡಿದ್ದಾರೆ, ವೈರಲ್ ಮಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರು ಮಾಡಿರುವಂಥ ಪೋಸ್ಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ.